ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 16 ಅದರ 8ನೇ ವಾಕ್ಯ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ದಾವೀದನು ತನ್ನ ಕೀರ್ತನೆಯಲ್ಲಿ ಅನೇಕ ಸಂಗತಿಗಳ ಕುರಿತು ಬರೆಯುವಾಗ ಇಲ್ಲಿ ಆತನು ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೇ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿರೋದರಿಂದ ನಾನೆಂದಿಗೂ ಕದಲೋದಿಲ್ಲ. ಅದರ ಅರ್ಥ ಏನು? ನಾನು ಯಾವಾಗಲೂ ಯೆಹೋವನನ್ನು ನನ್ನ ಎದುರಿಗೆ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಯಾವಾಗಲೂ ಕೆಲವು ಸಂದರ್ಭಗಳಲ್ಲಿ ನೋಡ್ತೀವಿ, ಒಂದು ಯೇಸುವಿನ ಫೋಟೋ ಕೆಲವರು ಮಲಗುವಂತಹ ಆ ಮಂಚದ ಎದುರುಗಡೆ ಕಣ್ಬಿಟ್ಟಾಗ ನೋಡುವ ರೀತಿಯಲ್ಲಿ ನೋಡಿಬಿಟ್ಟು ಅದಕ್ಕೊಂದು ಮುತ್ತಿಟ್ಟು ಅಥವಾ ಅದಕ್ಕೊಂದು ನಮಸ್ಕಾರ ಮಾಡಿ ಬರೋದನ್ನು ನಾನು ಗಮನಿಸಿದ್ದೀನಿ. ಕರೆಕ್ಟಾಗಿ ಅವರು ನೋಡೋ ಥರ ಎದ್ದಿದ್ದೆ, ಕಣ್ಬಿಟ್ರೆ ಯಾರನ್ನ ನೋಡಬೇಕು? ಯೇಸುವಿನ ಫೋಟೋ ನೋಡಬೇಕು. ಈ ರೀತಿ ಅನೇಕ ಮನೆಗಳಲ್ಲಿ ಇಟ್ಕೊಂಡಿರೋದನ್ನು ನಾನು ಗಮನಿಸಿದ್ದೀನಿ. ಅದನ್ನು ನೋಡಿ ಅದಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಬರೋದು, ಆ ರೀತಿ ಎಲ್ಲ ದಾವೀದಲ್ಲಿ ಹೇಳ್ತಾ ಇರೋದು. ಅಥವಾ ಹೋಗ್ಬೇಕಾದ್ರೆಲ್ಲ ಯೇಸು ಸ್ವಾಮಿ ಫೋಟೋ ಕೈಯಲ್ಲಿ ಇಟ್ಕೊಂಡು ನೋಡೋದಲ್ಲ. ನಾನು ಯಾವಾಗಲೂ ನನ್ನ ಎದುರಿಗೆ ಇಟ್ಕೊಂಡಿದ್ದೀನಿ ಅಂದರೆ, ನಾನು ಆತನನ್ನು ಒಂದು ನಾಯಕನಾಗಿ, ನನ್ನ ಯಜಮಾನನಾಗಿ ನೋಡ್ತಾ ಇದ್ದೀನಿ ಅಂತ. ನನ್ನ ಮುಂದೆ ಆತನು ಹೋಗ್ತಾ ಇದ್ದಾನೆ, ಅದರ ಅರ್ಥ ನಾನು ಆತನನ್ನು ಹಿಂಬಾಲಿಸ್ತಾ ಇದ್ದೀನಿ ಅಂತ ಅರ್ಥ. ನನ್ನ ಎದುರಿಗೆ ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಮುಂದೆ ಇದ್ದಾರೆ ಅವರು, ನಾನು ಆತನ ಹಿಂದೆ ಇದ್ದೀನಿ ನಾನು, ಅಥವಾ ಆತನನ್ನು ಫಾಲೋ ಮಾಡ್ತಾ ಇದ್ದೀನಿ ನಾನು ಆತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸ್ತಾ ಇದ್ದೀನಿ. ನನ್ನ ಸ್ವಂತ ತೀರ್ಮಾನದಲ್ಲಿ ಹೋಗ್ತಾ ಇಲ್ಲ, ನನ್ನ ಸ್ವಂತ ಆಲೋಚನೆಯಲ್ಲಿ ಹೋಗ್ತಾ ಇಲ್ಲ. ಇದು ದಾವೀದನ ಮಾತಿನ ಅರ್ಥ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಎಲ್ಲಿ ಸ್ಥಾನ ಕೊಟ್ಟಿದ್ದೇವೆ? ದೇವರು ಎಲ್ಲಿದ್ದಾರೆ? ನಮ್ಮ ಎಡ ಬಲಗಳಲ್ಲಿದ್ದಾರಾ, ಹಿಂದೆ ಇದ್ದಾರಾ, ಅಥವಾ ಮುಂದೆ ಇದ್ದಾರಾ? ದೇವರು ಮುಂದೆ ಇದ್ದರೆ ದೇವರ ವಾಕ್ಯ ಹೇಳುತ್ತೆ, ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿ ಸುರಿಯುತ್ತೆ. ದೇವರು ಎಲ್ಲಿ ಹೋಗ್ತಾರೋ, ಯಾವ ಮಾರ್ಗದಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿ ದೊರೆಯುತ್ತದೆ. ಒಳ್ಳೆಯ ಒಂದು ಮಳೆ, ಆಶೀರ್ವಾದದ ಮಳೆ ಸುರಿಯುತ್ತೆ. ಈ ದಿವಸಗಳಲ್ಲಿ ದೇವರನ್ನು ನಾವು ಮುಂದೆ ಇಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಮನುಷ್ಯರನ್ನು ಮುಂದೆ ಇಡ್ತೀವಿ. ನಮ್ಮ ಅಂಕಲ್ ಇದ್ದಾರೆ, ಆಂಟಿ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ, ಇವ್ರು ನೋಡ್ಕೊಳ್ತಾರೆ. ಇಲ್ಲ, ದೇವರ ವಾಕ್ಯವನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ, ಮನುಷ್ಯರ ಸಹಾಯ ವ್ಯರ್ಥ. ಮನುಷ್ಯರನ್ನು ನೋಡಿದವನು ನಾಚಿಕೆಗೊಳಪಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತಾ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ನಾವು ಆತನನ್ನು ಮುಂದೆ ಇಡೋಣ, ಆತನನ್ನು ಮುಂದೆ ಇಡೋಣ, ಮುಂದೆ ಇಟ್ಟು ಮುಂದೆ ಸಾಗೋಣ. ನೆಕ್ಸ್ಟ್ ಹೇಳ್ತಾನೆ, ಆತನು ನನ್ನ ಬಲಗಡೆಯಲ್ಲಿರುವುದರಿಂದ. ಹೋಗಿ ನಮಗೊಂದು ಕನ್ಫ್ಯೂಷನ್ ಆಗುತ್ತೆ. ಆಗ ಎದುರಿನಲ್ಲಿದ್ದಾರಾ, ಬಲಗಡೆಯಲ್ಲಿದ್ದಾರಾ? ಒಂದು ಕನ್ಫ್ಯೂಷನ್. ಎದುರುಗಡೆ ಇದ್ದಾರಾ? ಆತನು ಹೇಳ್ತಾನೆ, ನಾನು ಯಾವಾಗಲೂ ನನ್ನ ದೇವರನ್ನು ನನ್ನ ಎದುರಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಹೇಳ್ತಾನೆ, ನನ್ನ ಬಲಗಡೆಯಲ್ಲಿದ್ದಾರೆ. ಏನದು ಬಲಗಡೆಯಲ್ಲಿದ್ದಾರೆ? ಅದರ ಅರ್ಥ ನನಗೆ ರೈಟ್ ಹ್ಯಾಂಡ್ ಆಗಿ ದೇವರಿದ್ದಾರೆ. ನನಗೆ ಬಲಗೈ, ಕೆಲವ್ರಿಗೆ ಬಗ್ಗೆ ನೋಡ್ತೀವಲ್ವ, ಬಲಗೈ ಬಂಟ, ನನ್ನ ರೈಟ್ ಹ್ಯಾಂಡ್ ಇವನೇ ನನ್ನ ರೈಟ್ ಹ್ಯಾಂಡು. ಅದರ ಅರ್ಥ ನನ್ನ ಪೂರ್ಣ ಸಹಾಯಕನಾಗಿ ನನ್ನ ಸಂಗಡ ಇರುವಂಥವ್ರು. ನನ್ನ ಬಲಗಡೆಯಲ್ಲಿದ್ದಾನೆ ಅಂತ ಹೇಳಿದ್ರೆ ಅದರ ಅರ್ಥ ನನ್ನ ರೈಟ್ ಹ್ಯಾಂಡ್ ಆಗಿ ನನ್ನ ದೇವರಿದ್ದಾರೆ. ನನಗೆ ಬಲಗೈ ಬಂಟನಾಗಿ ದೇವರಿದ್ದಾರೆ. ಅದರ ಅರ್ಥ ನನಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ದೇವರು ನನಗೆ ರೈಟ್ ಹ್ಯಾಂಡ್ ಆಗಿದ್ದಾರೆ. ಬಲಗೈ ಪವರ್ನ ತೋರಿಸುತ್ತೆ. ಕೆಲವರಿಗೆ ಎಡಗೈಯಲ್ಲಿ ಪವರು, ಕೆಲವರಿಗೆ ಬಲಗೈಯಲ್ಲಿ ಪವರು. ನಾರ್ಮಲ್ ಆಗಿ ಮೆಜಾರಿಟಿ ಆಫ್ ದ ಪೀಪಲ್ಗೆ ಬಲಗೈಯಲ್ಲೇ ಪವರು. ಬಲಗೈಯಲ್ಲೇ ಬರೆಯೋದು, ಬಲಗೈಯಲ್ಲೇ ಎಸೆಯೋದು. ಅದರ ತುಂಬ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡುವಂಥ ತುಂಬ ಜನರನ್ನು ನಾವು ನೋಡ್ಬೋದು. ಅದು ಅವ್ರಿಗೆ ಅದರಲ್ಲಿ ಬಲ ಇರುತ್ತೆ. ರೈಟ್ ಹ್ಯಾಂಡಿಗಿಂತ ಲೆಫ್ಟ್ ಹ್ಯಾಂಡಲ್ಲಿ ಪವರ್ ಇರುತ್ತೆ. ಆದರೆ ಮೆಜಾರಿಟಿ ನಾವು ನೋಡಬೇಕಾದ್ರೆ ರೈಟ್ ಹ್ಯಾಂಡಲ್ಲೇ ಪವರು. ಅದಕ್ಕೆ ನಾವು ಬಲಗೈ ಅಂತ ಹೇಳೋದು, ಬಲಗೈ ಬಂಟ ಅಂತ ಹೇಳೋದು, ರೈಟ್ ಲೆಗ್ ಆಗಿರ್ಬೋದು, ರೈಟ್ ಹ್ಯಾಂಡ್ ಅಂತ ಇದೆಲ್ಲ ಹೇಳೋದೆಲ್ಲ ಅದಕ್ಕೋಸ್ಕರ. ಅದರ ಅರ್ಥ ಇಲ್ಲಿ ದಾವೀದನು ಹೇಳ್ತಾನೆ, ದೇವರೆಲ್ಲಿದ್ದಾರೆ? ನನ್ನ ಬಲಗಡೆಯಲ್ಲಿದ್ದಾರೆ. ಅದರ ಅರ್ಥ ಪವರ್ಫುಲ್ಲಾಗಿ, ಶಕ್ತನಾಗಿ ನನ್ನ ಸಂಗಡ ಇದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ. ನಾನು ಯಾವಾಗಲೂ ಈ ದೇವರನ್ನು ನನ್ನ ಎದುರಿಗಿಟ್ಕೊಂಡ್ರೆ ಆತನು ನನ್ನ ಬಲಗೈಯಲ್ಲಿ ಸಹಾಯಕನಾಗಿ ನಿಲ್ತಾನೆ. ನನಗೆ ರೈಟ್ ಹ್ಯಾಂಡ್ ಆಗಿ ನನಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ
ನಾವು ಹೇಳೋಣ, ಸ್ವಾಮಿ ನೀನು ನನ್ನ ಎದುರುಗಡೆ ಇರಬೇಕು, ನೀನು ನನ್ನ ಮುಂದೆ ಹೋಗಬೇಕು ಸ್ವಾಮಿ. ನೀನು ನನ್ನ ಮುಂದೆ ಹೋಗೋದಾದರೆ ನಾನು ಯಾವತ್ತೂ ಸೋಲಲ್ಲ. ನೀನು ನನ್ನ ಜೊತೆಯಲ್ಲಿರೋದಾದರೆ ನಾನು ಯಾವತ್ತೂ ಫೇಲ್ ಆಗಲ್ಲ. ಕರ್ತನೆ, ನಿನ್ನ ಕೃಪೆಯಲ್ಲಿ ನನ್ನನ್ನು ಮರೆ ಮಾಡು. ದೇವರೇ, ನಾನು ಮುಂದೆ ಸಾಗುವಾಗ ನನಗೆ ರೈಟ್ ಹ್ಯಾಂಡಾಗಿ ನೀನಿರಬೇಕು. ಈ ಲೋಕದಲ್ಲಿ ಯಾರೆಲ್ಲ ನಮಗೆ ಬಲಗೈ ಬಂಟರಾಗಿ ರೈಟ್ ಹ್ಯಾಂಡ್ ಆಗಿದ್ದಾರೋ ಅದೆಲ್ಲ ಇಲ್ಲಿ ಮುಖ್ಯ ಅಲ್ಲ. ಇವತ್ತಿರ್ತಾರೆ, ನಾಳೆ ಅವ್ರ ಸಂಗಡ ನಮ್ಮ ಸಂಗಡ ಇರಲ್ಲ. ಇವತ್ತು ಅವ್ರು ರೈಟ್ ಹ್ಯಾಂಡಾಗಿ ನಮಗೆ ಸಹಾಯ ಮಾಡ್ತಾರೆ, ನಾಳೆ ಅವ್ರಿಗೆ ಸಹಾಯ ಮಾಡೋಕ್ಕಾಗದಂತಹ ಒಂದು ಸ್ಥಿತಿ ಬರ್ತದೆ. ಆದರೆ ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ದೇವರ ಸಂದ್ರೆ ಹೇಳಬೇಕು, ಕರ್ತನೆ, ನನ್ನ ಬಲಗಡೆಯಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ನಾನು ನಿನ್ನನ್ನು ಎದುರುಗಿಟ್ಕೊಳ್ತೀನಿ ಸ್ವಾಮಿ. ನಾನು ಎಲ್ಲ ಸಂದರ್ಭದಲ್ಲಿ, ಎಲ್ಲ ವಿಷಯದಲ್ಲೂ ನನ್ನ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತೀನಿ, ಮುಖ್ಯ ಸ್ಥಾನವನ್ನು ಕೊಡ್ತೀನಿ. ಎದುರುಗಿಟ್ಕೊಳ್ಳೋದು ಅಂತ ಹೇಳಿದ್ರೆ ಪ್ರಥಮ ಸ್ಥಾನವನ್ನು ಕೊಡೋದು, ಮುಖ್ಯ ಸ್ಥಾನವನ್ನು ಕೊಡೋದು, ದೇವರಿಗೆ ತಿಳಿಸದೆ ಏನು ಮಾಡದೇ ಇರುವಂಥದ್ದು, ಎಲ್ಲವನ್ನೂ ಆತನ ಮುಂದೆ ಓಪನ್ನಾಗಿ ಇಡುವಂಥದ್ದು, ಮುಚ್ಚುಮರೆ ಇಲ್ಲದೆ ಇಡುವಂಥದ್ದು. ದೇವರ ಮುಂದೆ ಹಾಗೆ ದೇವರನ್ನ ಎದುರುಗಿಟ್ಕೊಂಡು ಮುಂದೆ ಸಾಗುವಾಗ ನನ್ನ ರೈಟ್ ಹ್ಯಾಂಡ್ ಆಗಿ, ನನಗೆ ಬಲಗೈ ಬಂಟನಾಗಿ ಸಹಾಯ ಮಾಡುವುದಕ್ಕೆ ನಮ್ಮ ಸಂಗಡ ಇರ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ನಿಮ್ಮನ್ನು ನಮ್ಮ ಎದುರಿನಲ್ಲೇ ಇಟ್ಕೊಂಡು ಮುಂದೆ ಸಾಗುವಂತೆ ಕೃಪೆ ಮಾಡಪ್ಪ. ಅಪ್ಪ ದೇವರೇ, ನಮ್ಮ ಬಲಗಡೆಯಲ್ಲಿದ್ದು ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ದೇವರನ್ನಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿ ಮುನ್ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.